question is like this. Find the points on x-axis which is equidistant from the points which are given is 2, minus 5 ಅಂತ ಇದೆ. ಎರಡನೇದು minus 2, 9 ಅಂತ ಇದೆ. Just picturize that. Coordination geometry ನಿಮಗೆ ಗೊತ್ತಾಗಿದೆ. ಫೈಂಡ್ ದ ಪಾಯಿಂಟ್, ಯಾವ್ದೊಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಅದು ಈಕ್ವಿಡಿಸ್ಟೆನ್ಸ್ ಇದೆ ಇವೆರಡು ಮಧ್ಯ, ಇವೆರಡರಿಂದ ಈಕ್ವಿಡಿಸ್ಟೆನ್ಸ್ ಇದೆ. ನೀನು ಮತ್ತೆ ನೀನಿದೆಯಾ, ನಿನ್ ಮುಂದೆ ಯಾವ್ದೊಂದು ಪಾಯಿಂಟ್ ಇದೆ, ಈಕ್ವಿಡಿಸ್ಟೆನ್ಸ್ ಇದೆ ಅಂತ. ಐಸೋಸೆಲಸ್ ಟ್ರಯಾಂಗಲ್ ಇರುತ್ತಲ್ಲ, ಈಕ್ವಿಡಿಸ್ಟೆನ್ಸ್ ಐಸೋಸೆಲಸ್ ಅಂದ್ರೆ ಎರಡು ಆ ತರ. ಇಲ್ಲಿ ಪಾಯಿಂಟ್ಸ್ ಎಲ್ಲಿದೆ ಅಂತ ನೋಡಿ, ಇದು 1, ಇದು 2, -5 ಅಂದ್ರೆ 1 2 3 4 5. See, positive 2, this is 1 point, this is 2, -5 is 1 point here, and another point is -2, this is 1 2, and 9, positive 9, 1 2 3 4 5 6 9 ಅಂತ ಇದೆ, ಇಲ್ಲಿದೆ ಅಂತ. ಈ ಎರಡು ಪಾಯಿಂಟ್ ಗೆ ಈಕ್ವಿ ಡಿಸ್ಟೆನ್ಸ್ ಆಗಿರುವಂತ ಪಾಯಿಂಟ್ ಅಂತಂದ್ರೆ ಎಲ್ಲಿ ಬರುತ್ತೆ ಸರ್? ಗೊತ್ತಿಲ್ಲ ಸರ್. ಅಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ. ಈಕ್ವಿ ಡಿಸ್ಟೆನ್ಸ್ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ದೀಸ್ ಟು ಆರ್ ದಿ, ಇಫ್ ಯು ಗೋಯಿಂಗ್ ಟು ಜಾಯಿನ್ ದೀಸ್ ಟು, ಏನ್ ಸಿಗ್ತಾ ಇದೆ ಇಲ್ಲಿ? ಒಂದು ಲೈನ್ ಸಿಗ್ತದೆ. ಆ ಲೈನ್ ಈಕ್ವಿಡಿಸ್ಟೆನ್ಸ್ ಅಂದ್ರೆ ಪಾಯಿಂಟ್ ಮೈಟ್ ಬಿ ಹಿಯರ್ ಆರ್ ಪಾಯಿಂಟ್ ಮೈಟ್ ಬಿ ಹಿಯರ್. ಆದ್ರೆ ಅಲ್ಲಿ ಕೇಳ್ತಿಲ್ಲ ಅವರು. ಪಾಯಿಂಟ್ ಕೊಟ್ಟಿರೋದು 2, -5, 2, y ಅಂತಂದ್ರೆ -5 ಇಲ್ಲಿಗೆ ಬಂತ, ಇಲ್ಲಿಗೆ ಬಂತ, ಸರಿ ತಾನೆ? ಪಾಸಿಟಿವ್ 2 ಅಂತಂದ್ರೆ ಇಲ್ಲಿಗೆನೆ, ಅದ್ರ ಕೆಳಗಡೆ y ಅಂದ್ರೆ -5 ತಾನೆ. ಸೊ ದಿಸ್ ಇಸ್ ಅ ಪಾಯಿಂಟ್. ಅಂಡ್ -2 ಅಂದ್ರೆ -1 -2, 9 ಅಂದ್ರೆ ಇಲ್ಲಿಗೆ ಬಂತು. ಇದೆರಡು ಪಾಯಿಂಟ್ಸ್ ಬಂತು. ಅದೆರಡು ಪಾಯಿಂಟ್ಸ್ ಅಲ್ಲಿ ಈಕ್ವಿಡಿಸ್ಟೆನ್ಸ್ ಅಂದ್ರೆ ಅವ್ರೇನ್ ಕೇಳ್ತೀರಾ? ಪಾಯಿಂಟ್ಸ್ ಆನ್ ದ ಎಕ್ಸ್ ಆಕ್ಸಿಸ್. ಫೈಂಡ್ ದ ಪಾಯಿಂಟ್ಸ್ ಆನ್ ದ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲೆ ಇರುವಂತ ಒಂದು ಪಾಯಿಂಟ್ ಅನ್ನ ಕಂಡುಹಿಡಿಯಿರಿ. ಎಕ್ಸ್ ಆಕ್ಸಿಸ್ ಮೇಲೆ ಇರುವಂತ ಒಂದು ಪಾಯಿಂಟ್, ಎಕ್ಸ್ ಆಕ್ಸಿಸ್ ಅಲ್ಲಿ ಆ ಪಾಯಿಂಟ್ ಎಲ್ಲಿ ಇರ್ಬೋದು? ಇಲ್ಲೆಲ್ಲ ಒಂದು ದೂರದಲ್ಲಿ ಒಂದು ಯಾವ್ದೊಂದು ಪಾಯಿಂಟ್ ಇದೆ ಎಕ್ಸ್ ಆಕ್ಸಿಸ್ ಅಲ್ಲಿ. ವಾಟ್ ಈಸ್ ದಿಸ್ ಪಾಯಿಂಟ್ ವಿಚ್ ಇಸ್ ಈಕ್ವಿಡಿಸ್ಟೆನ್ಸ್ ಫ್ರಮ್ ದೀಸ್ ಟು ಅಂತ ಕೇಳ್ತಾರೆ. ಗೊತ್ತಿದೆಯಾ? ಅರ್ಥಾಗ್ತಿದೇನಮ್ಮ? ಇಲ್ಲಂದ್ರೆ ನೀವು ಅರ್ಥ ಆಗ್ಬೇಕಂದ್ರೆ ಇಲ್ಲಿ ನೋಡೋ, ಇದು ಪಾಯಿಂಟಾ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಇದೆ. ಎಕ್ಸ್ ಆಕ್ಸಿಸ್ ಅಂದ್ರೆ ಈ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ಕೇಳ್ತಿರಲ್ಲ. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಪಾಯಿಂಟ್ ಇದೆ ಅಂತಂದ್ರೆ ವೈ ಆಕ್ಸಿಸ್ ವ್ಯಾಲ್ಯೂ ಏನಾಗುತ್ತೆ? ಇರುತ್ತಾ? ವೈ ಆಕ್ಸಿಸ್ ಅಲ್ಲಿ ಇಲ್ಲಿ ಏನಾದ್ರೆ ಬರುತ್ತಾ? ಇದು ಫಾರ್ ಎಕ್ಸಾಂಪಲ್ 1 2 ಅಂತ ಬರೀತೀರಿ. 2, ಏನಂತ ಬರೀತೀರಿ? ಇದಕ್ಕೆ 0 ಅಂತ ಬರೀತೀರಾ. ಸೊ ವಿ ಡೋಂಟ್ ನೋ ವೆದರ್ ಇಟ್ ಇಸ್ 2 or whatever it may be, we don't know. So that's why we are going to write this as x. y ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ. ಆ ಲೈನ್ ಮೇಲೆ ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ, ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ ವೈ ವ್ಯಾಲ್ಯೂ ಏನಾಗುತ್ತೆ? 0 ಅಲ್ವಾ? ಈ ಪಾಯಿಂಟ್ ಇಂದ ಈಕ್ವಿ ಡಿಸ್ಟೆನ್ಸ್ ಇದು, ಈ ಪಾಯಿಂಟ್ ಇಂದ ಈಕ್ವಿ ಡಿಸ್ಟೆನ್ಸ್ ಇದು ಅಂತಂದ್ರೆ ಇದೆರಡು ಈಕ್ವಲ್ ಇದೆ. ಹಾಗಾದ್ರೆ ಈ ಪಾಯಿಂಟ್ ಏನು, ಎಲ್ಲಿ ಲೊಕೇಟ್ ಆಗಿದೆ? ಆನ್ ಎಕ್ಸ್ ಆಕ್ಸಿಸ್ ಅನ್ನೋದನ್ನ ಲೈಟ್ ಮಾಡ್ಕೋಬೇಕು ಅಲ್ವಾ? ಈ ತರ ಡಯಾಗ್ರಾಮ್ ಬರುತ್ತೆ ಪ್ರಾಕ್ಟಿಕಲಿ. ಸೊ ಈಕ್ವಿ ಡಿಸ್ಟೆನ್ಸ್ ಅಂತಂದ್ರೆ ನಮಗೆ ಇನ್ನೊಂದು ಪಾಯಿಂಟ್ ಅಲ್ಲಿ ಗೊತ್ತಿಲ್ಲ ಯಾವ್ದು ಪಾಯಿಂಟ್ ಅಂತ. ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ? ಯು ಕ್ಯಾನ್ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಎ ಅಂಡ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಬಿ. ಆ ಸಿ ಅನ್ನೋ ಪಾಯಿಂಟ್ ಇದೆಯಲ್ಲ, ದ ಸಿ ಪಾಯಿಂಟ್ ವುಡ್ ಬಿ x, 0. ಎಕ್ಸ್ ಅನ್ನೋದಕ್ಕೆ ಯಾವ್ದೋ ವ್ಯಾಲ್ಯೂ ಇರುತ್ತೆ, ಎಕ್ಸ್ ವ್ಯಾಲ್ಯೂ ಇದೆ. ವೈ ವ್ಯಾಲ್ಯೂ ಏನಾಗಿರುತ್ತೆ? ಆಲ್ರೆಡಿ ವಿ ನೋ ದಟ್ ದಿಸ್ ಇಸ್ 0. ಇದು ಆಲ್ರೆಡಿ ಗೊತ್ತಿದೆ ನನಗೆ. ಅರ್ಥ ಆಗ್ತಿದ್ಯಾ? ನಾನೇನ್ ಮಾಡ್ಬೇಕು? ಈಕ್ವಿ ಡಿಸ್ಟೆನ್ಸ್ ಅಲ್ವಾ, ಇಲ್ಲಿ ಇದು ಸಿ ಪಾಯಿಂಟ್ ಅಲ್ವಾ, ದಿಸ್ ಈಸ್ ಎ ಪಾಯಿಂಟ್, ದಿಸ್ ಈಸ್ ಬಿ ಪಾಯಿಂಟ್, ಇದಕ್ಕೆ ಇದು ದಿಸ್ ಈಸ್ ಈಕ್ವಲ್ ಟು ದಿಸ್ ಪಾಯಿಂಟ್ ಅಲ್ವಾ. ಹಾಗಾಗಿ ಎ ಸಿ ಡಿಸ್ಟೆನ್ಸ್ ಬಿ ಸಿ ಡಿಸ್ಟೆನ್ಸ್ ಏನಾಗಿರುತ್ತೆ? ಈಕ್ವಲ್ ಆಗಿರ್ಬೇಕಲ್ಲ. ಎಸ್. ಸೊ ವಿ ಹ್ಯಾವ್ ಟು ಫೈಂಡ್ ಎ ಸಿ ದಟ್ ಶುಡ್ ಬಿ ಈಕ್ವಲ್ ಟು ಬಿ ಸಿ ಆಗಿ ಅಂತ ಕನ್ಸಿಡರ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಅ ಸೊಲ್ಯೂಷನ್. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೀನೇನಾದ್ರೂ ಫಾರ್ಮುಲಾ ಹಾಕಿದ್ರೆ ಏನು? ಡಿಸ್ಟೆನ್ಸ್ ಫಾರ್ಮುಲಾ ರೂಟ್ x2 minus x1 whole square plus y2 minus. ಸೊ ಇದಕ್ಕೆ ಎರಡಕ್ಕೆ ಅಪ್ಲೈ ಮಾಡೋದಾ? ಶall I apply for these two? A and C. For A and C will apply. Let's see what we are going to get. So square root of x2 ಅಂದ್ರೆ ಇದನ್ನ ತಗೊಳ್ಳೋದಾ? x minus x1 ಅಂತಂದ್ರೆ ಏನು? -2 whole square plus y2 ಅಂದ್ರೆ ಏನು? 0 minus of -5 ಅಂದ್ರೆ ಏನು? plus 5 whole square, that is equal to. ಅದೇ ತರ ಬಿ ಸಿ ಅಂದ್ರೆ ಏನು? ಬಿ ಮತ್ತೆ ಸಿ ಮತ್ತೆ ಬಿ ತಗೋ. ಸೊ ಇದನ್ನ x ಅನ್ಕೊಂಡ್ಬಿಡು. x minus of -2 plus 2 whole square plus 0 minus 0
ಮೈನಸ್ 9 ಹೋಲ್ ಸ್ಕ್ವೇರ್. ಇದು ಸಿಂಪ್ಲಿಫೈ ಮಾಡ್ತಾ ಬರೋಣ. ವಿಲ್ ಟ್ರೈ ದಟ್. ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಹಾಗೆ ಇಟ್ಕೊಳ್ಳಿ, ಪ್ಲಸ್ 5 ಸ್ಕ್ವೇರ್ಸ್ 25, ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 2 ಹಾಗೆ ಇಟ್ಕೊಳ್ಳಿ ಹೋಲ್ ಸ್ಕ್ವೇರ್, ಪ್ಲಸ್ 9 9s 81, ಮೈನಸ್ 9 ಇಂಟು ಮೈನಸ್ 9 ಅದು ಕೂಡ ಪ್ಲಸ್ 81 ಬರುತ್ತೆ. ಹಾಗಾಗಿ ಪ್ಲಸ್ 81 ಬರ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಲ್ಲ, ಆ ತರಲ್ಲಿ ಬರ್ದಿದ್ದೀವಿ. ಸೊ ಯು ಕ್ಯಾನ್ ಕ್ಯಾನ್ಸಲ್ ದೀಸ್ ಟು ಮಾಡಬಹುದು. ಆ ಕಡೆ ಈ ಕಡೆ ಎರಡು ಇದೆಯಲ್ಲ, ಕ್ಯಾನ್ಸಲ್ ಮಾಡ್ಕೋಬಹುದು. ಅರ್ಥ ಆಗ್ತಿದೆಯಾ? ಸರಿ ಸರ್, ಆಯ್ತು. ಸೊ ವೆನ್ ಅಥವಾ ಏನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಂತ ಬರ್ಕೋಬಹುದು. ಸ್ಕ್ವೇರಿಂಗ್ ಆನ್ ಏನದು ಬೋತ್ ಸೈಡ್ ಅಂತ ಬರ್ಕೊಂಡು ಇದು ಹೋಲ್ ಸ್ಕ್ವೇರ್ ಮಾಡಿದಾಗ ಇದು ಕ್ಯಾನ್ಸಲ್ ಆಯ್ತು ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ವಾಟ್ ವಿ ಲೆಫ್ಟ್ ಹಿಯರ್, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 25, ದಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 81 ಅಂತ ಇದೆ. ಸೊ ನೆಕ್ಸ್ಟ್ ಏನ್ ಮಾಡೋದು ಸರ್? ಈ 25 ಕಡೆ ಕಳಿಸ್ಲಾ? ಆಯ್ತು, ಕಳಿಸೋಣ. ಆಮೇಲೆ ನನಗೆ ಎಕ್ಸ್ ವ್ಯಾಲ್ಯೂ ಬೇಕಲ್ಲ. ಸೊ ದಿಸ್ ಇಸ್ ಲುಕಿಂಗ್ ಲೈಕ್ a plus b, a minus b whole square, a plus b whole square. Shall we simplify that? So I am going to write here a minus b whole square ಅಂದ್ರೆ a square plus 2ab plus 2ab minus ಇದೆ ಅದರಲ್ಲಿ minus 2 square minus 2 into x into 2 ಇದು ಬರುತ್ತೆ. a square plus b square minus 2ab. a ಬದಲಿ x ಇದೆ, b ಬದಲಿ 2 ಇದೆ. ಹೌದೇನಾ? a ಮೈನಸ್ ಬಿ ಹೋಲ್ ಫಾರ್ಮುಲಾ ಏನಪ್ಪಾ? a ಸ್ಕ್ವೇರ್ ಗೆ x ಸ್ಕ್ವೇರ್ ಇದೆಯಾ, b ಸ್ಕ್ವೇರ್ ಗೆ 2 ಸ್ಕ್ವೇರ್ ಇದೆಯಾ, ಮೈನಸ್ ಗೆ ಮೈನಸ್ ಫಾರ್ಮುಲದಲ್ಲಿ 2 ಗೆ ಫಾರ್ಮುಲದಲ್ಲಿ ಇದೆ, x ಗೆ x ಮೈನಸ್ 2 ಅನ್ಕೋಬೇಡಿ. ಇದನ್ನ 2 ಗೆ 2 2 2 ಎಷ್ಟಾಗುತ್ತೆ? 4 ಆಗುತ್ತೆ. ಸೊ ರೈಟ್ ದ 4 ಹಿಯರ್ ಓನ್ಲಿ. 4x ಅಂತ ಬಂತು. ಇಲ್ಲಿ 2 ಸ್ಕ್ವೇರ್ ಅಂದ್ರೆ ಎಷ್ಟು? 4. ಇಷ್ಟು ಬಂತಾ? ಸೊ ರಿಮೂವ್ ದಿಸ್ ಬ್ರಾಕೆಟ್ ನಾವು. ನೆಕ್ಸ್ಟ್ ದ ಸೇಮ್ ವೇ ಪ್ಲಸ್ 25 ಬರ್ದಿಲ್ಲಲ್ಲ ಸರ್, ಏನ್ ಬರ್ಬೇಕು ಇಲ್ಲಿ? 81 minus 20 ಪ್ಲಸ್ 25, ದಟ್ ಈಸ್ ಈಕ್ವಲ್ ಟು ಇಲ್ಲಿ ಫಾರ್ಮುಲಾ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದ್ರೆ ಎಷ್ಟು? 2ab ಅಂತಂದ್ರೆ 4x ಆಗುತ್ತೆ ಪ್ಲಸ್ 81 ಆಗುತ್ತೆ. ಹೌದಾ? ಈ ಎಕ್ಸ್ ಸ್ಕ್ವೇರ್ ಹೋಯ್ತಾ? ಸೊ ವಾಟ್ ವಿ ಗೋಯಿಂಗ್ ಟು ಡೂ ನಾವ್ ಹಿಯರ್, ಇಲ್ಲಿ 4x ಇದೆ, ಇಲ್ಲಿ 4 ಇದೆ, ಇಲ್ಲಿ 25 ಇದೆ. 25 ಪ್ಲಸ್ 4 ಎಷ್ಟು? 29 ಮೈನಸ್ 4x is equal to ಇಲ್ಲಿ ಏನಾಗುತ್ತೆ? 4x plus 85. What we left here? 29 minus 4x, that is equal to 4x plus 85 ಅಂತ ಆಯ್ತು. ಹೌದಾ? ಇದನ್ನ ಈ ಕಡೆ ಕಳ್ಸ್ಕೊಂಡ್ರೆ ಏನಾಯ್ತು? ಏನಾಗಿದೆ? ಪ್ಲಸ್ 29 ಪ್ಲಸ್ 85 ಅಂದ್ರೆ ಎಷ್ಟಾಗುತ್ತೆ ನೋಡಿ? 4 11 ಆಯ್ತಲ್ಲ. 114, ದಟ್ ಈಸ್ ಈಕ್ವಲ್ ಟು ಈ 4x ಆ ಕಡೆ ಆಗುತ್ತೆ ಅಂದ್ರೆ ಪ್ಲಸ್ 4x ಆಗುತ್ತೆ. 4x ಪ್ಲಸ್ 4x 8x ಆಗುತ್ತೆ. x ಇಸ್ ಈಕ್ವಲ್ ಟು 114 ಡಿವೈಡೆಡ್ ಬೈ 8 ಮಾಡಿದಾಗ x ಎಷ್ಟು ಬರುತ್ತೆ? 85 ಈ ಕಡೆ ಆಗಿದೆ minus 85 ಆಗಲ್ಲ. ಎಸ್ ಯು ರೈಟ್, ಮೈನಸ್ 85 ಆಗುತ್ತೆ. ಮೈನಸ್ ಏನಾಗುತ್ತೆ? ಅವಾಗ ಪ್ಲಸ್ 29 ಮೈನಸ್ 85 ನಾವು ಸಪ್ರೇಟ್ ಮಾಡ್ಬೇಕಾ? ಈ ಸ್ಮಾರ್ಟ್ ಸರ್ ನೋಡಿ ಸರ್, ಇದನ್ನ ಕಡೆ ಕಳ್ಸ್ಕೊಂಡ್ರೆ ಏನಾಗುತ್ತೆ ಸರ್? ಏನಾಗುತ್ತೆ ಸರ್? ಇಲ್ಲಿ 4x ಇದೆಯಾ, ಪ್ಲಸ್ 4x ಆಗುತ್ತೆ ಸರ್. ಇದನ್ನ ಈ ಕಡೆ ಕಳ್ಸ್ಕೊಂಡ್ರೆ ಏನಾಗುತ್ತೆ? ಮೈನಸ್ 85 ಆಗುತ್ತೆ ಸರ್. ಸೊ 85 ಮೈನಸ್ 29 ಮಾಡಿದ್ರೆ ಎಷ್ಟಾಗುತ್ತೆ? 64 ಆಗುತ್ತೆ ವಿತ್ ಮೈನಸ್ 9 ಅಲ್ವಾ ಉತ್ತರ? ಸರಿನಾ? ಅವನು ಏನು ಹೇಳ್ತಾನೆ ಅದನ್ನೇ ಹೊಡಿಯೋದು. ಕೆಳಗೆ ಸಪ್ರೇಟ್ ಮಾಡ್ರೆ ಏನ್ ಬರ್ತಿದ್ಯಾ ಸರ್? 85 ಅಲ್ಲೇ ಇಟ್ಕೊಂಡು ಸರ್ ಇದನ್ನ 29 ಟ್ರಾನ್ಸ್ಫರ್ ಮಾಡ್ಬೋದು. ಏನ್ ಟ್ರಾನ್ಸ್ಫರ್ ಮಾಡಿದ್ರು ಅದೇ ಬರುತ್ತಪ್ಪ. ಇದನ್ನಲ್ಲೇ ಇಟ್ಕೊಂಡು 85 ಟ್ರಾನ್ಸ್ಫರ್ ಮಾಡ್ತೀಯಾ ಸರ್? ಅಲ್ಲ, ಅದು 29 ಆ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. 29 ಆ ಕಡೆ ಟ್ರಾನ್ಸ್ಫರ್ ಮಾಡ್ತೀಯಾ ಸರ್? ಆಮೇಲೆ 4x ಟ್ರಾನ್ಸ್ಫರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆಯ್ತಪ್ಪ. ಮೈನಸ್ ಈಸ್ ಟೆಲ್ಲಿಂಗ್ ಮೀ ಟು ಟೇಕ್ ಮೈನಸ್ 4x ಇಸ್ ಈಕ್ವಲ್ ಟು ನೋಡಿ ಇದನ್ನ ಈ ಕಡೆ ತಗೊಂಬನ್ನಿ. ದೆನ್ ಇಟ್ ಈಸ್ 85 ಮೈನಸ್ 29 ಅಂತ. ಅವಾಗಲೇ 85 ಮೈನಸ್ 25 ನೇ ಮಾಡ್ಬೇಕಾ? ಸರ್ ಮೈನಸ್ ಬರಲ್ಲ ಸರ್, 64 ಅಲ್ಲ. ಮೈನಸ್ ಇಲ್ಲಿ ಬರುತ್ತಲ್ಲ, 8 ಮೈನಸ್ 8x ಇಸ್ ಈಕ್ವಲ್ ಟು ಎಷ್ಟು? 56 ಬರುತ್ತಾ? ಸರ್ ಎಷ್ಟಿದೆ ನೋಡಿ ಇಲ್ಲಿ?
85 9 ಹೋಗ್ಬೇಕು. 6 7 8 9 ಎಷ್ಟು ಬರುತ್ತೆ ಅಲ್ಲಿ? 56 ಬಂದಿದೆ ಅಂತ. ಅದು ಸರಿನಾ? ನೀವೇನ್ ಹೇಳ್ತೀರ ಅದೇನೆ. ಸೊ ಇಲ್ಲಿ 56 ಇಲ್ಲಾದ್ರೂ ಇದನ್ನಾದ್ರೂ ತಗೊಳ್ಳಿ, ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಲೈಕ್ ದಿಸ್. ಹೌದಾ? ಸೊ ಇಲ್ಲೇನಾಯ್ತು? 56 ಪಾಸಿಟಿವ್ 56 x is equal to 56 by 8. x is equal to ಎಷ್ಟಾಯ್ತು? ಮೈನಸ್. ಆನ್ಸರ್ ನನಗೇನ್ ಗೊತ್ತಿತ್ತು? 0 ಗೊತ್ತಿದೆ. x ಎಷ್ಟು? ಸೊ x is nothing but -7, 0. ಸೊ ಇಲ್ಲೆಲ್ಲ ರೈಟ್ ಸೈಡ್ ಬರ್ಲಿಲ್ಲ, ಅದು ಲೆಫ್ಟ್ ಸೈಡ್ ಬಂತು. -7 ಲೆಫ್ಟ್ ಸೈಡ್ ಇರ್ತಾರೆ. ಸೊ ದಟ್ ಇಸ್ ಅ ಪಾಯಿಂಟ್. ದಟ್ ಇಸ್ ಹೌ ಯು ವಾಂಟ್ ಟು ಸಾಲ್ವ್. ಅರ್ಥ ಆಗ್ತಿದ್ಯಾ? ಪಾಸ್ ಮಾಡಬೇಕು, ಕಟ್ಟಲ್ಲ. ಬೇಜಾರಾಗತ್ತಾ? ಬೇದ್ರೆ ಫೈಂಡ್ ದ ವ್ಯಾಲ್ಯೂಸ್ ಆಫ್ y. ಫೈಂಡ್ ದಿ ಸಾಕ್ಸ್ ಹಾಕೊಂಬನ್ನಿ, ಸ್ವಲ್ಪ ಚಳಿ ಆಗುತ್ತೆ ಅಂದ್ರೆ. ಫೈಂಡ್, ನೀನ್ ಹೆಂಗಾರ ಕೂತ್ಕೋಬಹುದು. ಐ ಆಮ್ ನಾಟ್ ಟೆಲ್ಲಿಂಗ್ ಫಾರ್ ದಟ್. ನೀನ್ ಚಳಿ ಆಗ್ತಿದೆಯಲ್ಲ ಅಂತ ಹೇಳಿದೆ ಅಷ್ಟೇ. ಫೈಂಡ್ ದ ವ್ಯಾಲ್ಯೂಸ್ ಆಫ್ y for which the distance between the 2 points, these two are the points, is 10 units and 10 unit ಅಂತಂದ್ರೆ the distance. ನಾನು P, ನೀನು Q, ನಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ? 10 units ಇದೆ ಅಂತ. ಸೊ ನನ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ, P ವ್ಯಾಲ್ಯೂ. ದಟ್ ಈಸ್ P ವ್ಯಾಲ್ಯೂ is 2, -3. ದಿಸ್ ಲೊಕೇಶನ್ ಈಸ್ 10, ಇದು ಎಲ್ಲಿದೆ ಸರ್ ಪಾಯಿಂಟ್ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಹೌದಾ? ಈ y ಗೊತ್ತಾದ್ರೆ ಅದೆಲ್ಲಿದೆ ಅಂತ ಗೊತ್ತಾಗುತ್ತೆ. 2 ಅಂತಂದ್ರೆ ಪಾಸಿಟಿವ್ 2, -3 ಅಂದ್ರೆ ಇಲ್ಲೆಲ್ಲ ಕಾರ್ಟಿಷಿಯನ್ ಪ್ಲೇನ್ ಅಲ್ಲಿ ಎಲ್ಲಿ ಬರುತ್ತೆ? 1 2 1 2 3. ದಿಸ್ ಈಸ್ ಅ P ಪಾಯಿಂಟ್. ವೇರ್ ಇಸ್ Q ಪಾಯಿಂಟ್? Q ಇನ್ ದ Q ಪಾಯಿಂಟ್ ದೇ ಟೋಲ್ಡ್ ದಟ್ ಆಸ್ 10 ಅಂತ ಕೊಟ್ಟಿದ್ದಾರೆ. ಸೊ 10 ಅಂತಂದ್ರೆ 4 3 4 5 6 7 8 9 10. ದಿಸ್ ಈಸ್ 10. x ಆಕ್ಸಿಸ್ ಅಲ್ಲಿ 10. y ಎಲ್ಲಿದೆ? ಕೆಳಗಿದೆಯೋ ಮೇಲಿದೆಯೋ ಗೊತ್ತಿಲ್ಲ. ದ Q ಪಾಯಿಂಟ್ ಮೈಟ್ ಬಿ ಹಿಯರ್ or else the Q point might be here. ಎಲ್ಲಿದೆ ಗೊತ್ತಿಲ್ಲ. ಈ ಹಾರಿಜಾಂಟಲ್ ಅಲ್ಲೇ ಇರ್ತದೆ. 10 ಅಲ್ಲ, ಈ ಕಡೆ 10 ಹೋಗಿ ಮೇಲೆ ಕೆಳಗೆ ಎಲ್ಲ ಇರುತ್ತೆ. ಎಲ್ಲಿ ಇರುತ್ತೆ ಗೊತ್ತಾ ನಿಂಗೆ ಎಕ್ಸಾಕ್ಟ್? 1 ಪಾಯಿಂಟ್ ಕೊಟ್ಟ x ಆಕ್ಸಿಸ್ ಅಲ್ಲಿ, ಇನ್ನೊಂದು ಗೊತ್ತಿಲ್ಲ. ಸೊ ಬಟ್ ದ ಕಂಡೀಷನ್ ವಾಟ್ ದೇ ಗಿವನ್ ಈಸ್, ಏನ್ ಕೊಟ್ಟಿಯಾರಲ್ಲಿ? ದೇ ಟೋಲ್ಡ್ ದಟ್ ಅವೆರಡು ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ? 10 ಇದೆ ಅಂತ. ಸೊ ಇದು ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದಾಗ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ x2 - x1, x2 ಇದು x2 y2, ಇದೇನಿದು x1, x2 - x1, x2 - x1 ಅಂದ್ರೆ ಏನು? 10 - 2 ಹೋಲ್ ಸ್ಕ್ವೇರ್. y2 ಅಂದ್ರೆ y ಮೈನಸ್ ಆಫ್ -3, ಮೈನಸ್ ಆಫ್ -3 ಅಂದ್ರೆ +3 is equal to 10. ಡಿಸ್ಟೆನ್ಸ್ ತಾನೆ ಅದು 10. ಇದನ್ನ ಏನ್ ಮಾಡಿ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಏನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ? ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇದಕ್ಕೆ ಏನಾಗುತ್ತೆ? ಹೋಲ್ ಸ್ಕ್ವೇರ್ ಆಗುತ್ತೆ. ನೋಡಿ ಇಲ್ಲಿ ಹೋಲ್ ಸ್ಕ್ವೇರ್ ಮಾಡ್ಕೊಂಡ್ರೆ ಈ ಸ್ಕ್ವೇರ್ ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತಾ? ಅವಾಗ ಉಳಿಯೋದೇನು? 10 - 2 ಹೋಲ್ ಸ್ಕ್ವೇರ್ ಪ್ಲಸ್ y + 3 ಹೋಲ್ ಸ್ಕ್ವೇರ್. 10 ಸ್ಕ್ವೇರ್ ಅಂದ್ರೆ ಎಷ್ಟು? 100. ಇದಕ್ಕೆ a + b ಹೋಲ್ ಫಾರ್ಮುಲಾನೇ, ಬೇರೆ ಏನಿಲ್ಲ. ಹೌದಾ ಸರ್? ಇದನ್ನ 8 ಅಂತ ಮಾಡ್ಕೊಂಡ್ಬಿಡ ಸರ್. a + b ಹೋಲ್ ಸ್ಕ್ವೇರ್ ಬೇಡ ಅಲ್ವಾ? 10 - 2 ಎಷ್ಟು ಮಾಡ್ಲಾ? ಸರಿನಾ? ಪ್ರಾಬ್ಲಮ್ ಇರಲ್ಲ. 8 8 64. a + b ಹೋಲ್ ಸ್ಕ್ವೇರ್ ಫಾರ್ಮುಲಾ a² + b² + 2ab ಅಲ್ವಾ? 2 × a × b. 2 3 6y is equal to ಎಷ್ಟು ಬರೀತೀರಾ? 100 ಅಂತ ಬರೀತೀರಾ. ಹೌದಾ? ಭಯ ಬಿಡ್ಬೇಕು. ಇಲ್ಲಿ ನೋಡಿ ಸಾರ್, ಇಲ್ಲಿ ಏನಿದೆ? 64 ಹಾಕಿದ್ರೆ ಟ್ರಾನ್ಸ್ಫರ್. ಇಲ್ಲಿ ನೋಡಿ ಸರ್ 64 ಇದೆ. ಇಲ್ಲಿ 3 3 ಎಷ್ಟಾ? 9. ಸರಿದಾ? ಬರೀಲ್ಲ, ತಪ್ಪಿಲ್ಲಲ್ಲ. 3 3 ಎಷ್ಟು? 9. 9 + 64 ಎಷ್ಟು ಬರುತ್ತೆ? 73. ಸೊ y² + 6y + 75 73 ನಾ? 75 ಅಂದ್ರೆ 73 is equal to 100. ಈ 73 ನ ಕಡೆ ಕಳಿಸಿದ್ರೆ ಎಷ್ಟಾಗುತ್ತೆ? 100 ಮೈನಸ್ 70 ಎಷ್ಟಾಗುತ್ತೆ? 27. y² + 6y is equal to 27 ಆಗುತ್ತೆ. ಸೊ ಮತ್ತೆ 27 ಈ ಕಡೆ ತಗೊಂಬನ್ನಿ. we are going to get y² + 6y minus 27 is equal to, ಸರ್ y ವ್ಯಾಲ್ಯೂನೇ ಬರಲಿಲ್ಲ.
ಇವಾಗ ಏನ್ ಮಾಡ್ತೀರಾ, ಅದೇ ತರ ಕಾಣ್ತಿದೆ, ಕ್ವಾಡ್ರಾಟಿಕ್ ಈಕ್ವೇಶನ್ ತರ ಕಾಣ್ತಿದೆ ತಾನೆ. ax ಸ್ಕ್ವೇರ್ ಯಾವ ತರ ಕಾಣ್ತಿದೆ ಅಲ್ಲಿ, ದಟ್ ಈಸ್ ಲುಕಿಂಗ್ ಲೈಕ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. 4 ಮೆಥಡ್ ಇದೆ ಅಲ್ಲ, 3 ಮೆಥಡ್ ಅಲ್ಲಿ ಯಾವ್ದಾದ್ರೆ ಒಂದ್ ಮಾಡ್ಬೋದು ಅಲ್ವಾ. ಸೊ ಹೆಂಗ್ ಮಾಡೋದಪ್ಪ ಇದು, ಯಾರು ಹೇಳ್ತೀರಾ? ಸರ್ y ಇಂಟು 27 ಆಯ್ತು, ನಾರ್ಮಲ್ ಮೆಥಡ್ ಸರ್. y ಇಂಟು 27 ಮಾಡಿದ್ರೆ ಎಷ್ಟಾಯ್ತು, ಮೈನಸ್ 27 y ಸ್ಕ್ವೇರ್ ಆಗುತ್ತೆ. ಇಫ್ ಇಟ್ಸ್ ಫ್ಯಾಕ್ಟರೈಸ್ ದಿಸ್ 3 9 27 ಅಲ್ಲ, y ಮಾಡ್ಕೋ, ಇದನ್ನು y ಮಾಡ್ಕೋ, ಅವಾಗ ಏನಾಗುತ್ತೆ, ಮೈನಸ್ ಮಾಡು. ಮೈನಸ್ 3 ಇಂಟು 9 ಮೈನಸ್ 27, ಮೈನಸ್ 3 ಇಂಟು 9 3 9s 27 ಅಲ್ಲ, ಮೈನಸ್ ಇಂಟು ಪ್ಲಸ್ ಮೈನಸ್ 27 ಬರುತ್ತೆ. y ಇಂಟು y square so that 27 can be written as minus 3 plus 9y minus 3y plus 9y. ಯಾಕೆ ಹಂಗೆ ಬರುತ್ತೆ, ಯಾಕೆಂದ್ರೆ ಇವೆರಡನ್ನು ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರ್ತಿದೆ, we are going to get 6y only, is it? We are highlighting this. ನೋಡಿ 9y ಅಲ್ಲಿ 3y ಹೋದ್ರೆ 6y ಹಾಗಾಗಿ 6y ಜಾಗದಲ್ಲಿ ಏನ್ ಬರೀತೀನಿ ನಾನು, minus 3y ಮೈನಸ್ 3y ಮೈನಸ್ 27 is equal to 0. ಸರ್ ಈ ಕಡೆ ಬರೆದು ತಪ್ಪಾಗತ್ತಾ? ತಪ್ಪೇನಾಗಲ್ಲ. ಸರ್ y ಕಾಮನ್ ಇದ್ರಲ್ಲಿ y ಮಾತ್ರ ಕಾಮನಾ, ಎರಡು ಪಾರ್ಟ್ ಮಾಡ್ಕೋಬೇಕು. y ಅಂತಂದ್ರೆ ಇಲ್ಲಿ y ಉಳಿತು ಪ್ಲಸ್ 9 ನಾನು ನಿಮ್ಗೆ ಏನೇನ್ ಹೇಳಿದ್ದೆ, ಇಲ್ಲಿ ಏನ್ ಬರ್ದಿದಿರಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಸಾಲ್ವ್ ಮಾಡಿದ್ರೆ ಇದನ್ನು ಅಲ್ಲೇ ಏನ್ ಬರ್ಕೋಬೇಕು, y ಪ್ಲಸ್ 9 ಅಂತ ಬರ್ಕೋಬೇಕು. ಇಲ್ಲಿ 3 ಇದೆ, y ಇದೆ, ಇಲ್ಲಿ ಏನ್ ಕಾಮನ್ ಇದೆ 3 ಇದೆ. ಸರ್ ಮೈನಸ್ ಇಲ್ಲ ಸರ್, ಸೊ ಯು ಹ್ಯಾವ್ ಟು ಟೇಕ್ ಮೈನಸ್ ಆಲ್ಸೋ ಔಟ್ ಸೈಡ್. ಹೌದಾ, ಇದು ಸಿಟ್ ಆದ್ಮೇಲೆ ಇಲ್ಲಿ ಮಧ್ಯೆ ಏನಿದೆ ಅದನ್ನೇ ಬರುತ್ತೆ. 3 ಮೈನಸ್ 3 ಇಂಟು ವೈ ಮೈನಸ್ 3y ಬರುತ್ತೆ. ಮೈನಸ್ 3 ಇಂಟು ವೈ ಮೈನಸ್ 3y ಬರುತ್ತೆ. ಅದಕ್ಕೆ ಮೈನಸ್ ಬರ್ಕೊಂಡು ಹೊರಗೆ ತೆಗೆದೆ. ಮೈನಸ್ 3 ಇಂಟು 9 ಮೈನಸ್ 27 ಬರುತ್ತೆ. ಮೈನಸ್ ಇಂಟು ಪ್ಲಸ್ ಅಗೇನ್ ಯು ಕನ್ಸಿಡರ್ ದೀಸ್ ಟು ಟರ್ಮ್ಸ್. ಇನ್ ದೀಸ್ ಟು ಟರ್ಮ್ಸ್ ವಿ ಹ್ಯಾವ್ ಕಾಮನ್ ಆಸ್, ಏನ್ ಕಾಮನ್ ಇದೆ, y plus 9 y plus 9 ಅಂಡ್ ರಿಮೈನಿಂಗ್ ಇಸ್ y minus 3 y minus 3 is equal to 0 ಇದೆ. ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಇದಿಷ್ಟು 0 ಆಗುತ್ತೆ. ಸೊ y minus 3 is equal to 0 ಅಂತ ಕನ್ಸಿಡರ್ ಮಾಡು. ಎರಡು ತರ ವ್ಯಾಲ್ಯೂ ಬರುತ್ತೆ. y might be ಎಲ್ಲೇನಾಗುತ್ತೆ, 3 or 9 y plus 9 is equal to 0 or y minus 3 is equal to 0. ಇದನ್ನ ಇದಕ್ಕೆ ಇದನ್ನ ಇಕ್ವೇಟ್ ಮಾಡ್ಕೊಂಡ್ರೆ y is equal to ಎಷ್ಟು ಬರುತ್ತೆ, ಮೈನಸ್ 9 ಬರುತ್ತೆ. ಆರ್ y is equal to ಏನ್ ಬರುತ್ತೆ, ಪ್ಲಸ್ 3 ಬರುತ್ತೆ. ಸೊ ಯಾಕೆ ತಗೊಂತೀರಾ ನೀವು ವ್ಯಾಲ್ಯೂನ, ವ್ಯಾಲ್ಯೂ ಯಾಕೆ ತಗೋಬೇಕು ಸರ್, ಪ್ಲಸ್ ತಗೊಂತೀರಾ ಮೈನಸ್ ತಗೊಂತೀರಾ, ಮೇಲೆ ಹೋದ್ರೆ ಪ್ಲಸ್ ಕೆಳಗೆ ಬಂದ್ರೆ ಮೈನಸ್. ಸೊ ನೋಡಿ ಪಾಯಿಂಟ್ಸ್ ಅಲ್ಲಿದೆ 2, -3. ಆಲ್ರೆಡಿ ಅವ್ರು ಏನ್ ಕೊಟ್ಟಿದ್ದಾರೆ ನೋಡಿ, 2, -3 ಅಂತ ಎಲ್ಲ ನಾನು ಬರೆದ್ನಲ್ಲ ಆಗಲೇ ಡಯಾಗ್ರಾಮ್, ಎಲ್ಲೋ ಒಂದು ಪಾಯಿಂಟ್ ಇದೆ ಅಲ್ಲಿ ಕೋಆರ್ಡಿನೇಷನ್ ಕಾರ್ಟಿಷನ್ ಪೆನ್ ಅಲ್ಲಿ. ಇಲ್ಲಿ 2 ಪಾಸಿಟಿವ್ 2, -3 ಅಂತ ಇಲ್ಲೆಲ್ಲೋ ಇದೆ ಅನ್ಕೊಳ್ಳಿ. ದಿಸ್ ಇಸ್ ಪಿ. ಕ್ಯೂ ಇಲ್ಲಿದೆ 10 ಆಲ್ರೆಡಿ ಕೊಟ್ಬಿಟ್ಟೆ ನಾವು. ಇಲ್ಲಿ 2 ಆಯ್ತಾ, 3 4 5 6 7 8 9 10 ಇಲ್ಲಿ ಏನ್ ಹಾಕಿದ್ವಿ, ಇಲ್ಲಿ ಎಕ್ಸ್ ಅಲ್ಲಿ ಮೇಲ್ ಹೋದ್ರೆ 3 ಬರುತ್ತೆ. ದ ಪಾಯಿಂಟ್ ಕ್ಯೂ ಮೈಟ್ ಬಿ ಹಿಯರ್ ಆಲ್ಸೋ. ಕೆಳಗ್ ಬಂದ್ರೆ -9 ಅಂತ, ಕೆಳಗ್ ಬಂದ್ರೆ ಇಲ್ಲೆಲ್ಲ -9 ಬರುತ್ತೆ. ಹೌದಾ, ದ ಪಾಯಿಂಟ್ ಮೇ ಬಿ ಹಿಯರ್ ಆರ್ ಹಿಯರ್. ಇವಾಡ್ರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಪಾಯಿಂಟ್ ಬರುತ್ತಲ್ಲ, ಹಂಗಿದಾಗ ಎರಡೂ ಕೂಡ ನೀವೇನ್ ಮಾಡ್ಬೇಕು, ತಗೋಬೇಕಾಗುತ್ತೆ. ದ ಪಾಯಿಂಟ್ y ವ್ಯಾಲ್ಯೂ ಈಸ್ ಬೋತ್ ಆರ್ ಆಲ್ಸೋ ದಿ y ವ್ಯಾಲ್ಯೂ. ಯಾಕಂದ್ರೆ ಮೇಲೆ ಹೋದ್ರೆ ಪಾಸಿಟಿವ್ ಬರ್ತದೆ, ಕೆಳಗೆ ಬಂದ್ರೆ ವಿ ಆರ್ ಗೆಟಿಂಗ್ ನೆಗೆಟಿವ್ ಕ್ಯೂ ಅಲ್ವಾ. ಸೊ ವಿ ಕ್ಯಾನ್ ಕನ್ಸಿಡರ್ ಬೋತ್ ದಿ ವ್ಯಾಲ್ಯೂಸ್. ಹೌದಾ, ಇದನ್ನ ಮಾಡ್ತೀರಾ ನೀವು, ಆಗ್ತಿದೆಯಾ? ಇಫ್ ಕ್ಯೂ ಅನ್ನೋದೊಂದು ಪಾಯಿಂಟ್ ಇದೆ, I told you twice in a minute breathe in and breathe out. Is it breathe out through your mouth ಅಂತ ಹೇಳಿದೆ. ಉಸಿರು ತಗೋಬೇಕು, ಮೂಗಿಂದ ಉಸಿರನ್ನ ಬಾಯಿಂದ ಬಿಡಬೇಕು ಅಂತ ಹೇಳಿದಲ್ಲ. ಮಾಡ್ತಾ ಇದ್ದೀರಾ? 1 ನಿಮಿಷಕ್ಕೆ 2 ಸರಿ ಮಾಡಿ ಅಂತ ಹೇಳಿದ್ದೆ, ಮಾಡಲ್ಲ. ಇಫ್ ಕ್ಯೂ ಅನ್ನೋದೊಂದು ಪಾಯಿಂಟ್ ಇದೆ, ದಟ್ ಈಸ್ 0,1 ನಂಬರ್ ಕೊಟ್ಬಿಟ್ಟಿದ್ದಾರೆ ಅಲ್ವಾ, ಹೂನ ಕೊಟ್ಟಿರಲ್ಲ. ದಟ್ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದಿ ಪಾಯಿಂಟ್ಸ್ P ಪಾಯಿಂಟ್ ಅಂಡ್ R ಪಾಯಿಂಟ್. P ಮತ್ತೆ R ನಿಂದ
ಈ ಕ್ಯೂ ಅನ್ನೋದು ಏನಾಗಿದೆ ಇಕ್ಯೂ ಡಿಸ್ಟೆನ್ಸ್, ಅಂದ್ರೆ ಇದು ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಇದು ಅಷ್ಟೇನೆ ಇರುತ್ತೆ ಅಂತ ಹೇಳಿದಾನೆ. ನೋಡಿದ್ರೆ ಈ ವ್ಯಾಲ್ಯೂ ಎಷ್ಟು ಅಂತ, ಅಂದ್ರೆ ಅವನೇನು ಹೇಳ್ತಾ ಇದ್ದಾನೆ, ದಟ್ ಈಸ್ ಸೇಯಿಂಗ್, ದೇ ಆರ್ ಸೇಯಿಂಗ್ ದಟ್ ಆಸ್ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಅಂತ ಹೇಳಿದಾನೆ. ಹೌದಾ? ಇದೆಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ ಅಂತ ಹೇಳಿದಾನೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಟ್ ಫಸ್ಟ್. ಅವಾಗ ಇದು ಈ ತರ ರಿಲೇಷನ್ ಮಾಡ್ಕೊಂಡ್ರೆ ಏನ್ ಬರುತ್ತೆ ನಿಮಗೆ, ವಿ ಆರ್ ಗೋಯಿಂಗ್ ಟು ಗೆಟ್ ವ್ಯಾಲ್ಯೂ ಆಫ್ ಎಕ್ಸ್. ಆ ವ್ಯಾಲ್ಯೂ ಆಫ್ ಎಕ್ಸ್ ಬಂದಾದ್ಮೇಲೆ ಏನ್ ಕೇಳ್ತಾರೆ, ಫೈಂಡ್ ದ ಡಿಸ್ಟೆನ್ಸ್ ಕ್ಯೂ ಆರ್ ಅಂಡ್ ಪಿ ಆರ್ ಅಲ್ವಾ. ಈಕ್ವಲ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ, ಆ ಕಂಡೀಷನ್ ಉಪಯೋಗಿಸ್ಕೊಂಡು ಮಾಡಬೇಕು. ಪಿ ಕ್ಯೂ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೋಡು, ಪಿ ಕ್ಯೂ ಆರ್ ನೋಡು, ಪಿ ಅಂದ್ರೆ ಎಷ್ಟಿದೆ ಇಲ್ಲಿ 5, -3 ಇದೆ. ಕ್ಯೂ ಅಂದ್ರೆ ಎಷ್ಟಿದೆಯಪ್ಪ ಇಲ್ಲಿ, 0, ಕ್ಯೂ ಅಂದ್ರೆ 0, ಆರ್ ಅಂದ್ರೆ ಎಷ್ಟಿದೆ, ಎಕ್ಸ್, ಇದೆರಡು ನೋಡ್ಬೇಕಲ್ವಾ. ಈಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದೀಸ್ ಟು. ಸೊ ಇದೆರಡು ತಗೊಳ್ಳೋದಾ, ಎರಡು ವ್ಯಾಲ್ಯೂ ಇದೆಯಲ್ಲ ಆಲ್ರೆಡಿ. ಸೊ ಇದಕ್ಕೆ ನೀನು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ಏನಾಗುತ್ತೆ, ಸ್ಕ್ವೇರ್ ಆಫ್ x2 ಮೈನಸ್ x1, y2 ಮೈನಸ್ x2 ಅಂದ್ರೆ ಎಷ್ಟು, 0 - 5 ಹೋಲ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಆಫ್, ಮೈನಸ್ ಅಂದ್ರೆ +3 ದಟ್ ಈಸ್ ಯಾವ್ದು, ಪಿ ಕ್ಯೂದು. ಕ್ಯೂ ಆರ್ ಇಂದಲಿದೆ, ಕ್ಯೂ ಟು ಆರ್ ಬೇಕು ಅಂದ್ರೆ x ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ x ಮೈನಸ್ 0 ಹೋಲ್ ಸ್ಕ್ವೇರ್, 6 ಮೈನಸ್ 1 ಅಲ್ವಾ. ಇಲ್ಲೇನ್ ಬರೀತೀರಾ, ಸ್ಕ್ವೇರ್ ರೂಟ್ ಇದು ಬಿಡಿ, ಕ್ಯಾನ್ಸಲ್ ಆಗತ್ತಲ್ಲ. ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡ್ತಾರೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ. 5 -5 ಇಂಟು -5 ಎಷ್ಟು, +25 ಪ್ಲಸ್ 4 squares are 16. That is equal to x square plus 25. ಈ 25 ಈ ಕಡೆ ಬಂದ್ರೆ ಏನಾಗುತ್ತೆ, -25. This 25 is positive. This 25 is also positive. ಉಳಿಯೋದೇನು, x square is equal to 16. ಇದನ್ನ ಇದು ಹೋಗಲ್ಲೇನಮ್ಮ, -25 ಆಗುತ್ತೆ, -25 + 25 ಏನಾಗುತ್ತೆ 0. ಹೌದಾ? ಎಸ್. ಬಟ್ +25 ಅಂತಿದೆಯಲ್ಲ, -25 ಇದೆಯಲ್ಲ, ಕ್ಯಾನ್ಸಲ್ ಮಾಡಕ್ಕೆ ಎಲ್ಲೆಲ್ಲ -25 ಇದೆ ಸರ್. ಅದೇ ಕ್ಯಾನ್ಸಲ್ ಮಾಡಕ್ ಒಂದ್ ಕಡೆ ಮೈನಸ್, ಒಂದ್ ಕಡೆ ಪ್ಲಸ್ ಇರ್ಬೇಕು. ಟ್ರಾನ್ಸ್ಫರ್ ಮಾಡಿ ಈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಎಕ್ಸ್, ಇಲ್ಲೇನಿದೆ ನೋಡ್ಕ, ಹಿಂಗೆ ಬರ್ಬೇಕು. ಇದಿಷ್ಟು ಆ ಕಡೆ ತಗೊಂಡೋಗ್ಬಿಡು, ಇದೆರಡೂ ಆ ಕಡೆ ತಗೊಂಡು ಅಷ್ಟು. ಅರ್ಥ ಆಯ್ತಾ? ಅಥವಾ ನೀನ್ ಹೆಂಗೆ ಇಟ್ಕೋ, 16 ಹಂಗೆ ಇಟ್ಕೋ. 16 is equal to x square, ಇಲ್ಲಿ +25 ಇದೆಯಾ, ಇದೆರಡು ಹಂಗೆ ಬರ್ಕೊಂಡ, ಇದೆರಡು ಹಂಗೆ ಬರ್ಕೊಂಡ. ಈ 25 ನ +25 ನ ಆ ಕಡೆ ತಗೊಂಡ್ರೆ ಏನಾಗುತ್ತೆ, -25 + 25 ಏನು,